ನಾವಿಬ್ರು ಲೇಡೀಸ್ ಆಗಿರೋದ್ರಿಂದ ನಾನು ಈ ಕ್ವಶನ್ ಕೇಳಲೇಬೇಕು. ಯಾರೊಬ್ಬರು ಬದುಕಲ್ಲೂ ಅಂದರೆ ಒಂದು ಸಂಸಾರ ತುಂಬ ಚೆನ್ನಾಗಿದೆ ಅಂತಂದಾಗ ಅಲ್ಲಿಗೆ ಒಂದು ಗಂಡು ಆಗಲಿ ಅಥವಾ ಇನ್ನೊಂದು ಹೆಣ್ಣಾಗಲಿ ಪ್ರವೇಶ ಮಾಡಬಾರ್ದು, ವೆಲ್ ಎಜುಕೇಟೆಡ್ ಆಗಿದ್ದರೆ ಮತ್ತು ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ. ಬಟ್ ಪವಿತ್ರ ಅವ್ರ ಗೆಳತಿನೋ ಅಥವಾ ಅವ್ರ ಬಾಂಡಿಂಗ್ ಬೇರೆ ಥರ ಇದೆಯೋ ಅದು ನಾವಿಲ್ಲಿ ವಿಶ್ಲೇಷಣೆ ಮಾಡೋದು ಬೇಡ. ಬಟ್ ವಿಜಯಕ್ಕನಿಂದನೇ ದರ್ಶನ್ ಸರ್ ಅವರ ಲೈಫಲ್ಲಿ ವಿಜಯ ಮತ್ತು ಲಕ್ಷ್ಮಿ ಎರಡು ಸಿಕ್ತು ಅಂತಾಯಿತು. ಬಟ್ ಇವತ್ತು ಅವರಿಂದನೇ ಈ ಥರದ ಸಿಚುಯೇಷನ್ಗೆ ಜೈಲ್ಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ಈವನ್ ವಿಜಯಕ್ಕನ ಸ್ಥಾನದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ದಿದ್ರು ಬಹುಶಃ ಹಿಂಗೆ ನಿಂತ್ಕೋತಾ ಇರಲಿಲ್ಲ. ನನಗೋಸ್ಕರ ಏನಾದರೂ ಮಾಡಿ ತನಗೋಸ್ಕರ ಜೈಲ್ಗೆ ಹೋದರೆ ಯಾವುದೇ ಹೆಣ್ಣು ನಿಂತ್ಕೋತಾಳೆ. ಸೊ ತನ್ನ ಸಂಸಾರವನ್ನು ಹೊಡೆದಿರ್ತಕ್ಕಂಥ ಅಥವಾ ಹೊಡಿಬೇಕು ಅಂತ ನೋಡ್ತಿರ್ತಕ್ಕಂಥ ಇನ್ನೊಂದು ಹೆಣ್ಣಿನ ಪರವಾಗಿ ಯಾವ ಹೆಣ್ಣು ನಿಂತ್ಕೊಳ್ಳಲ್ಲ. ಬಟ್ ವಿಜಯಕ್ಕನ ಈ ಗಟ್ಸ್ಗೆ ಅಥವಾ ಆಕೆಯ ಮನಸ್ಸಿಗೆ ಅಥವಾ ಅವರ ಒಂದು ಉದಾರತೆಗೆ ತಾವು ಏನು ಹೇಳಕ್ಕೆ ಬಯಸ್ತೀರ ಮ್ಯಾಮ್ ಈ ಒಂದು ಇನ್ಸಿಡೆಂಟಲ್ಲಿ? ಇಲ್ಲ, ನಂಗೆ ಮುಂಚೆಯಿಂದ ಗೊತ್ತಿರೋಂಗೆ ವಿಜಿ ಇರೋದೇ ಹಾಗೆ. ಮನೆ ದರ್ಶನ್ ವಿಷಯನ ಏನಾದರೂ ನಾವು ಸುಮ್ಮನೆ ತಮಾಷೆಗೆ ಏನಾದರೂ ಮಾತಾಡ್ತಾ, ಈಗ ಯಾವುದೋ ಸಿನಿಮಾ ಇದು ಸ್ವಲ್ಪ ಹಿಂಗೆ ಮಾಡಬೇಕಾಯ್ತಲ್ಲ ಹಿಂಗಂತ, ಇಲ್ಲ ಹಾಗೆ ಚೆನ್ನಾಗಿದೆ, ಹಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಇದು ಹಾಗೆ. ನಾನು ಈವನ್ ಕಾಟೇರ ಸಿನಿಮಾದಲ್ಲೂ ಏನೂ ಗ್ಲಾಮರ್ ಇಲ್ಲ, ಮೇಕಪ್ ಇಲ್ಲ ದರ್ಶನ್ ಅವ್ರಿಗೆ. ಸೊ ಅದು ಹೆಂಗೆ ಒಪ್ಕೊಂಡ್ರು, ಹಂಗೆ ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿರೋದು, ಅದಕ್ಕೆ ಹಂಗೆ ಇರೋದು ಅಂತ ಪ್ರತಿ ಒಂದರಲ್ಲೂ ಶಿ ವಾಸ್ ಸ್ಟ್ಯಾಂಡಿಂಗ್ ವಿತ್ ಹಿಮ್. ನಾವು ಸಣ್ಣ ಪುಟ್ಟ ಜಗಳನ ಹೇಳ್ತಾರೆ, ಸಣ್ಣ ಪುಟ್ಟ ನಾನು ರೇಗ್ಸಕ್ಕೆ ಹೇಳಿದ್ರು ಅಲ್ಲೂ ಬಿಟ್ಕೊಡ್ತಾ ಇರಲಿಲ್ಲ. ಸೊ ಅಂಥ ವಿಜಿ ಇವಾಗ ದರ್ಶನಣ್ಣ ಅವ್ರದ್ದು ಭಾಳ ತುಂಬ ಇಂಪಾರ್ಟೆಂಟ್ ಸ್ಟೇಜ್ ಇದು. ಅಂದರೆ ತುಂಬ ಏನೋ ಇದಕ್ಕಿಂತ ಇನ್ನೇನು ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯ ಅಲ್ವಾ? ಇಷ್ಟು ದೊಡ್ಡ ಪ್ರಾಬ್ಲಮ್ನಲ್ಲಿ ಜೊತೆಗೆ ನಿಲ್ಲೇಬೇಕು ಅಂತ ನಿಂತಿದ್ದಾಳೆ ಅಂತಂದರೆ ದಟ್ ಈಸ್ ವಾಟ್ ವಿಜಿ. ಅವಾಗಲೂ ಹಾಗೆ ಇದ್ದಿದ್ದು, ಈಗಲೂ ಹಾಗೇ, ಮುಂದೆನೂ ಹಾಗೇ. ಆ್ಯಂಡ್ ಆ ಪ್ರೀತಿ ಇದೆಯಲ್ಲ, ನಾನು ಅದನ್ನೇ ನಿಮ್ಗೆ ಹೇಳಿದ್ದು, ಅದನ್ನ ಯಾರಿಗೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಅವಾಗ ಏನಿತ್ತು, ಎಷ್ಟು ಪ್ರೀತಿಸ್ತಾಳೆ ಅವಳು ಅಥವಾ ಅವ್ರು ಇವಳನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದು, ಇಲ್ಲಾಂದರೆ ಯಾವಾಗಲೂ ನೀವು ಹೇಳೋ ಪ್ರಕಾರ ಸಣ್ಣ ಪುಟ್ಟದಕ್ಕೇನೇ ಇವಾಗ ರಿಲೇಷನ್ಗಳು ನಿಲ್ಲಲ್ಲ. ನನ್ನ ಊಟ ಇದ್ಬೇಕು ಅಂತಂದರೆ ಅವಳು ಇದು ಹೇಳ್ತಾಳೆ, ಅದಕ್ಕೆ ನಾವು ಡಿವೋರ್ಸ್ ತೊಗೋತೀವಿ ಅನ್ನೋ ಕಾಲ ಇದು. ಸೊ ಆ ಥರದ್ರ ಸಿಚುವೇಷನಲ್ಲಿ ಅವರು ಇವಳನ್ನ ಬಿಟ್ಕೊಡಲ್ಲ, ಇವಳು ಅವ್ರನ್ನ ಬಿಟ್ಕೊಡಲ್ಲ ಅಂತಂದರೆ ಮಧ್ಯದಲ್ಲಿ ನೀವು ಯಾರು ಏನು ಬಂದರೂ ಹೋದ್ರೂ ಅಷ್ಟೇ ಅದು. ಸೊ ಲೆಟ್ ಮೀ ಟೆಲ್ ಯು ದಿಸ್, ಏಕೆಂದರೆ ವಿಜಿ ಬಂದಿರೋದು ದರ್ಶನ್ ಅವ್ರ ಲೈಫ್ನಲ್ಲಿ, ದರ್ಶನ್ ಅವ್ರು ಬರೀ ದರ್ಶನ್ ಆಗಿದ್ದಾಗ, ಚಾಲೆಂಜಿಂಗ್ ಸ್ಟಾರ್ ಆದಮೇಲಲ್ಲ. ಸೊ ಚಾಲೆಂಜಿಂಗ್ ಸ್ಟಾರ್ ಆದಮೇಲೆ ಬಹಳಷ್ಟು ಜನ ಬರ್ಬೋದು, ಹೆಲ್ಪ್ ಕೇಳ್ಕೊಂಬರ್ತಾರೆ, ಇನ್ನೊಂದೇನಕ್ಕೋ ಬರ್ತಾರೆ, ನಮ್ಗೆ ಅದನ್ನು ಮಾಡಿಸ್ಕೊಡಿ, ಇದನ್ನು ಮಾಡಿಸ್ಕೊಡಿ, ಯಾವ್ಯಾವುದೋ ಸಂಘ ಸಂಸ್ಥೆಗಳು ಬರ್ತಾರೆ, ಎಲ್ಲರ ಹತ್ರನೂ ಅವ್ರು ಚೆನ್ನಾಗೇ ಮಾತಾಡ್ತಾರೆ, ಎಲ್ಲರ ಹತ್ರನೂ ಚೆನ್ನಾಗೇ ಇರ್ತಾರೆ. ಆ್ಯಂಡ್ ನೀವು ಹೇಳಿದಾಗೆ ಈಗ ಯಾವುದೋ ಒಂದು ವಿಷಯಕ್ಕೆ ಯಾರಿಗೋ ಹೆಲ್ಪ್ ಮಾಡೋಕ್ಕೆ ಹೋಗಿ ಹಿಂಗೆ ಸಿಕ್ಕಾಕೊಂಡ್ರು, ಅದು ಬೇಕಿತ್ತಾ ಅನ್ನೋವಂಥದ್ದನ್ನು ಯೋಚನೆ ಮಾಡಿದ್ರೂ ಅಲ್ಲೂ ಸಹಾಯನೇ ಇದೆ, ಅಲ್ಲೂ ಯಾರಿಗೋ ಸಪೋರ್ಟ್ ಮಾಡೋಕ್ಕೆ ಹೋಗಿದ್ದಾರೆ, ಅಲ್ಲೂ ಏನೋ ಒಳ್ಳೆತನದಲ್ಲೇ ಹೋಗಿರ್ತಾರೆ. ಬಟ್ ಸಿಕ್ಕಾಕೊಂಡಿದ್ದಾರೋ ಅಥವಾ ಇನ್ನೇನಾಗಿದೆ ಅನ್ನೋದನ್ನು ತನಿಖೆ ಮುಖಾಂತರನೇ ನಮ್ಗೆ ಗೊತ್ತಾಗಬೇಕು. ಬಿಟ್ಟರೆ ನಮ್ಗೆ ಗೊತ್ತಿರೋದು ಏನೂ ಇಲ್ಲವೇ ಇಲ್ಲ, ಇಷ್ಟೇ ಗೊತ್ತಿರೋದು. ಹೌದು, ಈಸ್ ಹೆಲ್ಪಿಂಗ್ ಅಂತ. ಓಕೆ, ಕೊನೆ ಅಂದರೆ ಪೋಸ್ಟಲ್ಲಿ ಒಂದು ಲೈನ್ ಇದೆ, ಚಿನ್ನ ಇದು ಕುಲುಮೇಲಿ ಬೇಯ್ತಾ ಇದೆ. ಸೊ ಅದು ಒಂದು ಲೈನ್ ಬರ್ಕೊಂಡಿದ್ದೀರಾ, ಅದನ್ನು ನಿಮ್ಮ ಬಾಯೆಲ್ಲ ಹೇಳೋದಾದ್ರೆ? ಇಲ್ಲ, ದರ್ಶನ್ ಅಂದ್ರೇ ಚಿನ್ನ. ಅದು ಹಾಗೆ ನೋಡೋಕೆ ಹೋದರೆ ಈ ಎಲ್ಲ ಅವಮಾನಗಳು, ಸಿಕ್ಕಾಬಟ್ಟೆ ಹಿಂಸೆಗಳು, ಸಿಕ್ಕಾಬಟ್ಟೆ ಏನೇನೋ ಹಿಡನ್ ಪೇಯ್ನ್ ಎಲ್ಲ ತುಂಬ ಇದೆ. ಎಲ್ಲವನ್ನೂ ಹೇಳ್ಕೊಳ್ಳೋ ಅಂಥ ಅದಾಗಿಲ್ಲದೆ ಇರ್ಬೋದು. ಸೊ ಅಂಥದ್ದನ್ನು ಅವ್ರು ಎಲ್ಲೋ ಒಂದು ಕಡೆ ತೋಡ್ಕೋತಾರೆ, ಎಲ್ಲೋ ಒಂದು ಕಡೆ ನೋವಾಗಿದೆ ಅನ್ನೋದನ್ನು ಯಾವುದೋ ಮುಖಾಂತರ ಅವ್ರ ಭಾಷೆನಲ್ಲಿ, ಅವರ ಭಾಷೆನಲ್ಲಿ ಕೆಲವು ಸರಿ ಹೇಳಿದಾಗ ಅದು ಕಟುವಾಗಿ ಅಂತ ಅನಿಸಿರ್ಬೋದು. ಆದರೆ ನಾವು ನೋಡಿದಂಥ ದರ್ಶನ್ ಏನಿದ್ದಾರೆ, ಅವರ ಸ್ನೇಹವನ್ನು, ಅವ್ರ ಪ್ರೀತಿಯನ್ನು ಅನುಭವಿಸಿದಂಥವ್ರು, ಆ ಅಪ್ಪುಗೆಯನ್ನು ಅನುಭವಿಸಿದವರು ಯಾರ್ಯಾರಿದ್ದಾರೋ ಅವ್ರು ಹೇಳ್ತಾರೆ ಚಿನ್ನನೇ, ಇದು ವಜ್ರನೇ ಅಂತ. ಸೊ ನಾನು ಹೇಳ್ತಾ ಇದ್ದೆ, ಈಗ ನಾವೆಲ್ಲರೂ ಚಿನ್ನದ ಒಡವೆ ಉಪಯೋಗಿಸ್ತೀವಿ. ನೀವು ಹೊಸದಾಗಿದ್ದಾಗ ಹೊಳೆಯುತ್ತೆ, ತುಂಬ ಚೆನ್ನಾಗಿ ಹೊಳೆಯುತ್ತೆ. ಒಂದಷ್ಟು ವರ್ಷಗಳ ನಂತರ ಎಲ್ಲ ಸುತ್ತಮುತ್ತಲಿನ ಇದೇನೆ ಕಸ ಕಡ್ಡಿ ಗಾಳಿಗೆ ಎಲ್ಲ ಕಲ್ಮಶ ಸೇರಿಕೊಂಡು ಅದು ಕಳ್ಕೊಂಬಿಡುತ್ತೆ, ಶೈನಿಂಗ್ ಕಳ್ಕೊಂಬಿಡುತ್ತೆ. ಅದರೊಳಗಡೆ ಏನೇನೋ ಇಂಪ್ಯೂರಿಟೀಸ್ ಬರುತ್ತೆ. ಸೊ ಇದೆಲ್ಲ ಇಂಪ್ಯೂರಿಟೀಸ್ ಹೋಗ್ಬೇಕಂದ್ರೆ ಎಗೇನ್ ಯು ಹ್ಯಾವ್ ಟು ಪಾಲಿಷ್ ಇಟ್, ಎಗೇನ್ ಯು ಹ್ಯಾವ್ ಟು ಗಿವ್ ಟೈಮ್, ಎಗೇನ್ ಯು ಹ್ಯಾವ್ ಟು ಪಾಲಿಷ್ ಇಟ್, ಎಗೇನ್ ಯು ಹ್ಯಾವ್ ಟು ಡಿಪ್ ಇನ್ ಇದು ಮರ್ಕ್ಯುರಿ ಇದರಲ್ಲಿ ಅವ್ರದ್ದು ಏನು ಹಾಕ್ತಾರೆ ಅದಕ್ಕೆ ಹಾಕ್ತಾರೆ. ಹಾಕ್ಬಿಟ್ಟು ತೆಗೆದಾಗ ಹೊಳೆಯೋ ಚಿನ್ನನೇ ವಿತೌಟ್ ಎನಿ ಕಲ್ಮಶ.
ಇಲ್ಲದೇ ಆಚೆ ಬರುತ್ತೆ. ಸೊ ದಿಸ್ ಈಸ್ ದ ರೈಟ್ ಟೈಮ್. ಇದನ್ನು ದಾಟ್ಕೊಂಡು ಕಷ್ಟಪಟ್ಟು ನಿಜ ತುಂಬ ಕಷ್ಟ ಇದೆ ಇದನ್ನು ದಾಟೋದು ಅಂತಿಂತ ಸುಲಭ ಅಲ್ವೇ ಅಲ್ಲ. ಒಬ್ಬ ದೊಡ್ಡ ಸ್ಟಾರ್ ಇವಾಗ ಆ ಒಂದು ಕಷ್ಟದ ಪರಿಸ್ಥಿತಿಲಿದ್ದಾರೆ ಅಂತಂದರೆ ಅವ್ರ ಜೊತೆನಲ್ಲಿ ಅವರೊಬ್ಬರೆಲ್ಲ ನಾವೆಲ್ಲರೂ ಇದ್ದೀವಿ, ಎಲ್ಲ ಅಭಿಮಾನಿಗಳು ಅವ್ರ ಜೊತೆಯಲ್ಲಿ ಅಲ್ಲೇ ಇದ್ದಾರೆ, ಆ ಒಂದು ಜಾಗದಲ್ಲೇ ಇದ್ದಾರೆ. ಸೊ ಅದರಿಂದ ಆಚೆ ಬರೋ ಅಷ್ಟರಲ್ಲಿ ಡೆಫಿನೆಟ್ಲಿ ಅವ್ರು ಪುಟಕ್ಕಿಟ್ಟು ಚಿನ್ನನೇ ಆಗಿರ್ತಾರೆ. ಖಂಡಿತವಾಗ್ಲೂ ಆಚೆ ಬಂದಾಗ ಅವ್ರ ಜೀವನ ಬೇರೆ ಥರ ಆಗುತ್ತೆ. ಎವ್ರಿಥಿಂಗ್ ಈಸ್ ಫಾರ್ ದ ಬೆಟರ್ ಲೈಫ್ ಅನ್ನೋ ಥರ ಇನ್ನೂ ಬೆಟರ್ ಪರ್ಸನ್ ಆಗಿ ಬರ್ತಾರೆ. ಇನ್ನೂ ಒಳ್ಳೆ ವ್ಯಕ್ತಿತ್ವವನ್ನು ಇನ್ನೂ ಚೆನ್ನಾಗಿ ಅಳವಡಿಸ್ಕೊಂಡು ಬರ್ಬೋದು. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಆಗುತ್ತೆ, ಇನ್ನೂ ಚೆನ್ನಾಗಿ ಸೂಪರ್ ಡ್ಯೂಪರ್ ಹಿಟ್ ಆಗೋಂಥ ಸಿನಿಮಾಗಳು ಅವರಿಂದ ಬರುತ್ತೆ. ಆ್ಯಂಡ್ ಅವ್ರ ಫ್ಯಾಮಿಲಿ ಪರ್ಸನ್ ಆಗಿದ್ದಿದ್ದು ಎಷ್ಟು ಜನ ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ನಾವು ನೋಡಿದ್ದೀವಿ ಅವ್ರು ಎಷ್ಟು ಮಗನನ್ನು ಎಷ್ಟು ಇಷ್ಟಪಡ್ತಾರೆ, ವಿನೀಶ್ಗೆ ಎಷ್ಟು ಪ್ರಾಣ ಅಪ್ಪ ಅಂದರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅವ್ರಿಗೋಸ್ಕರ ಇವ್ನು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಿರ್ಬೋದು, ಅವ್ರಿಗೋಸ್ಕರ ಎಷ್ಟೋ ವಿಷಯಗಳನ್ನ ಚೇಂಜ್ ಮಾಡ್ಕೊಳ್ಳೋದಿರ್ಬೋದು. ಅಪ್ಪನಂಗೆ ಈ ಪ್ರಾಣಿಗಳಂದರೆ ಪ್ರಾಣ ವಿನೀಶ್ಗೆ. ಈ ಥರದ್ದೆಲ್ಲ ಒಂದಷ್ಟು ಇದೆಯಲ್ಲ, ಅದೆಲ್ಲ ಇನ್ನೂ ಚೆನ್ನಾಗಿ ಮುಂದುವರಿಯುತ್ತೆ. ಆ್ಯಂಡ್ ದೇ ವಿಲ್ ಬಿ ಇನ್ ಅ ವೆರಿ ಗುಡ್ ಲೈಫ್ ಅನ್ನೋದು ನನ್ನ ಆಸೆ. ಶಮಿತಾ ಮ್ಯಾಮ್, ಕೊನೆ ಕ್ವಶನ್ ಏನಂದರೆ, ಪ್ರಾಣಿಗಳನ್ನೇ ಅಷ್ಟು ಪ್ರೀತಿಸೋ ದರ್ಶನ್ ಅವರು ಸೊ ಪ್ರಾಣಿಯಂತೆ ವರ್ತಿಸಿದ್ದಾರೆ, ಹೊಡೆದು ಸಾಯಿಸಿದ್ದಾರೆ, ಮೃಗಕ್ಕಿಂತ ಕಡೆ ಅಂತೆಲ್ಲ ಮಾತಾಡ್ತಾರೆ. ಬಟ್ ಪೊಲೀಸವರು ಹೇಳ್ತಾರೆ ಇದು ತನಿಖೆ ಹಂತದಲ್ಲಿ ಇರುವಾಗ ಮಾತಾಡಬಾರ್ದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಾಗ ಮಾತಾಡಬಾರ್ದು ಅಂತ. ಆದರೆ ಅದಕ್ಕೆ 108 ಬೆರೆಸಿ ಮಾತಾಡುವಂಥ ಕೆಲಸಗಳಾಗುತ್ತೆ. ಬಟ್ ಆದರೆ ಅವರು ಇಂಡಸ್ಟ್ರಿಗೆ ಬರಬೇಕಾದ್ರೆ ನೀವು ಬರೆದಂಥ ಸಾಲುಗಳು ತುಂಬ ಇದೆ. ಹಸುವಿನಿಂದ ಬಳಲಿದ್ದಾರೆ, ಒಂದೊತ್ತು ಊಟಕ್ಕೂ ಕಷ್ಟ ಆಯಿತು, ಆರಂಭದಲ್ಲಿ ಅವಮಾನ ಅನುಭವಿಸಿದ್ದಾರೆ, ಶೂಟಿಂಗ್ ಸೆಟ್ಟಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಯಾರೋ ತಟ್ಟೆನ ಕಾಲಲ್ಲಿ ಒದ್ದಿದ್ದ ಇನ್ಸಿಡೆಂಟ್ನ ಅವರೇ ವೀಕೆಂಡ್ ವಿತ್ತಲ್ಲಿ ಶೇರ್ ಮಾಡಿದರು. ಈ ಥರದ್ದು ಒಂದು ಸ್ಕ್ರ್ಯಾಚ್ ಲೆವೆಲಿಂದ ಬಂದಂಥ ಮನುಷ್ಯ ಇವತ್ತಿಗೂ ಶೂಟಿಂಗ್ ಸೆಟ್ಟಲ್ಲಿ ಲೈಟ್ ಬಾಯ್ ಮಾಡ್ತಿರ್ತೋ ಕೆಲಸನ ಮತ್ತು ಅಸಿಸ್ಟೆಂಟ್ ಕ್ಯಾಮ್ರಾಮೆನ್ಗಳು ಮಾಡ್ತಿರ್ತೋ ಕೆಲಸನ ನೋಡ್ಕೊಂಡು ಕೂತ್ಕೊಂಡಿರೋವಂಥ ಮನುಷ್ಯ ಹೊಡೆದು ಸಾಯ್ಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಡಿ ಬಾಸ್ ಅಭಿಮಾನಿಗಳ ಮಾತು, ಜೊತೆಗೆ ಅವರು ಫ್ಯಾನ್ ಆಗಿ ನಿಮ್ಮದು ಮಾತು. ಬಟ್ ತುಂಬ ಜನ ಪ್ರೊಡ್ಯೂಸರ್ಸ್ ನಮಗೆ ಹಲ್ಲೆ ಮಾಡಿದ್ರು, ನಮ್ಗೆ ಹೊಡೆದಿದ್ರು ಅಂತಾರೆ. ಬಟ್ ಅವತ್ತು ಬೇರೆ ಥರ ಮಾತಾಡಿದ್ರು ಅವ್ರ ಜೊತೆಗೆ ಸಿನಿಮಾ ಮಾಡಬೇಕಾದ್ರೆ, ಇವತ್ತು ಬೇರೆ ಥರನೇ ಮಾತಾಡ್ತಿದ್ದಾರೆ. ಕೊನೆಯದಾಗಿ ಮೃಗ ಅಂದರೆ ಅದು ತಪ್ಪಾಗುತ್ತೆ ನನ್ನ ಪ್ರಕಾರ. ದರ್ಶನ್ ಅವ್ರನ್ನ ಮೃಗಕ್ಕೆ ಹೋಲಿಸ್ತಾ ಇದ್ದಾರೆ, ಅಂಥವ್ರಿಗೆ ತಮ್ಮ ಕಿವಿ ಮಾತೇನು ಅಂತ. ಇವಾಗ ಇಲ್ಲ ಅದನ್ನೇ ತೊಗೊಳ್ಳೋಣ, ಮೃಗನೇ ತೊಗೊಳ್ಳೋಣ. ಮೃಗ ಅನ್ನೋವಂಥ ಒಂದು ಮೃಗ ಅಂದರೆ ಪ್ರಾಣಿ ಅಂತಲೇ, ಮತ್ತೇನು ಬೇರೆ ಅಲ್ಲ, ಪ್ರಾಣಿನೇ ಅಲ್ವಾ. ಈಗ ಎಷ್ಟೋ ಥರದ ಮೃಗಗಳಿದೆಯಲ್ಲ, ಮೊಲನೂ ಮೃಗನೇ, ಪ್ರಾಣಿನೇ, ಸಿಂಹನೂ ಪ್ರಾಣಿನೇ. ಸೊ ಈಗ ಸಿಂಹ ಊಟ ಎಲ್ಲ ಮಾಡ್ಕೊಂಡು ಮಲಗಿರುತ್ತಲ್ಲ, ನಾನು ಅದಲ್ಲಿ ನೋಡಿದ್ದೀನಿ, ಊಟ ಮಾಡ್ಕೊಂಡು ನೀನು ಹೋಗಿ ತಿವಿದ್ರೂ ಅದೇನೂ ಮಾಡಲ್ಲ, ಅದು ಸುಮ್ಮನೆ ಮಲಗಿರುತ್ತೆ, ಏನೂ ಮಾಡಲ್ಲ. ಸೊ ಬಹಳಷ್ಟು ವಿಶ್ಲೇಷಣೆ ಮಾಡ್ತಾ ಹೋದರೆ ಈ ರೀತಿನ ಆ ರೀತಿನ ಹಾಗ ಹೀಗ. ನನಗೆ ಗೊತ್ತಿರೋ ದರ್ಶನ್, ನಿಮಗೆ ಗೊತ್ತಿರೋ ದರ್ಶನ್, ಅಥವಾ ಇನ್ನೊಬ್ರಿಗೆ ಗೊತ್ತಿರೋ ದರ್ಶನ್ ಯಾರು ಅಷ್ಟೇ ನಮಗೆ ಮ್ಯಾಟ್ರ್ ಆಗೋದು. ಈಗ ಯಾರೋ ಹೇಳ್ತಾರೆ, ಯಾರೋ ಬಂದ್ಬಿಟ್ಟು ರೀ ಹಂಗೆ ಮಾಡಿದ್ರಿ, ನನಗೇನಪ್ಪ ಗೊತ್ತೋ, ನನಗೆ ಗೊತ್ತಿಲ್ಲ. ನನ್ನ ಜೊತೆ ಹೆಂಗಿದ್ದಾರೆ, ನಾನು ಯಾವ ರೀತಿಯಾಗಿ ಅವ್ರನ್ನ ನೋಡಿದೆ, ನನ್ನ ಜೊತೆನಲ್ಲಿ ಅವ್ರು ಹೆಂಗೆ ಬಿಹೇವ್ ಮಾಡಿದ್ರು, ನಾನು ಏನೇನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನೋ ಅದ್ರ ಮುಖಾಂತರ ನಾನು ಮಾತಾಡಬೇಕೇ ಹೊರತು ಯಾರೋ ಹೇಳಿದ್ದನ್ನು ನಾನು ಕೇಳೋಕ್ಕಾಗಲ್ಲ, ಅಥವಾ ಒಬ್ರು ಹೇಳಿದ್ದೀನಿ ಇನ್ನೊಬ್ರು ಕೇಳೋಕ್ಕಾಗಲ್ಲ. ನನಗೆ ಗೊತ್ತಿರೋವಂಥ ದರ್ಶನ್ನು ನೀವು ಹೇಳ್ದ ಹಾಗೇ ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲೇ. ಅಂದರೆ ಅಷ್ಟು ಪ್ರೀತಿ ತುಂಬಿರೋ ಅಂಥವ್ರು ಹಾಗೆ ಇನ್ ಕೇಸ್ ಯಾರಿಗೂ ಹೊಡೆದಿದ್ದಾರೆ ಅಂತ ಹೇಳ್ತಾರಲ್ವ, ಯಾರೋ ಹೊಡೆದ್ರು ಹಂಗೆ, ಹಾಗಾದ್ರೆ ಏನಕ್ಕೆ ಹೊಡೆದ್ರು ಅದು ಮುಚ್ಚೋಗ್ಬಿಟ್ಟಿರುತ್ತೆ. ಇಲ್ಲ ಹೊಡೆದ್ರು ಅವ್ರು ಏನು ಮಾಡಿರ್ತಾರೆ ಅನ್ನೋದನ್ನು ಸೈಡ್ಲೈನ್ ಮಾಡಿ ಇದನ್ನು ಮಾತ್ರ ಫ್ರಂಟ್ ಲೈನಿಗೆ ತಂದಿರ್ತಾರೆ, ಬಿಕಾಸ್ ಹೀ ಈಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸೊ ಇನ್ನು ನಾರ್ಮಲ್ ಮನುಷ್ಯರು ಆ ಥರ ಇದ್ದಾಗ ಇಬ್ಬರು ವಿಷಯನೂ ಮುಚ್ಚೋಗಿರುತ್ತೆ, ಇಬ್ಬರು ಅದನ್ನು ಮುಚ್ಚಿರ್ತಾರೆ. ಇಲ್ಲಿ ಒಬ್ರದ್ದು ಮಾತ್ರ ಆಚೆ ಬರುತ್ತೆ, ಆ ಥರನೂ ಆಗಿರ್ಬೋದು. ಬಟ್ ನನಗೆ ಗೊತ್ತಿರೋ ಹಾಗೆ ದರ್ಶನ್ದು ಬೇರೆಯೇ ವ್ಯಕ್ತಿತ್ವ ನೋಡಿದ್ದೀನಿ ನಾನು. ಓಕೆ, ಶಮಿತಾ ಅವ್ರ ಕಣ್ಣುಗಳಲ್ಲಿ ಭಾವುಕತೆ ಇದೆ. ಸೊ ಟಿ ವಿ ಚಾನಲ್ಸಲ್ಲಿ ಕಂಬೆಯಿಂದ ದರ್ಶನ್ ಇರೋ ಇನ್ಸಿಡೆಂಟ್ ನಾವು ನೋಡಿದಾಗ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ. ಇದು ಮೀಡಿಯಾದಲ್ಲಿ ಅವ್ರನ್ನ ಕಂಬಿ ಹಿಂದೆ ತೋರಿಸಿರೋದು, ಅದನ್ನು ನೋಡೋಕ್ಕೂ ಬೇಜಾರಾಗತ್ತೆ. ಯಾಕೆಂದರೆ ಕಂಬಿ ಹಿಂದೆ ದರ್ಶನ್ ಇರಲಿ ಅಂತ ಬಯಸೋವಂಥ ಮನಸ್ಸುಗಳು ಬದಲಾಗಬೇಕು ಮೊದಲಿಗೆ. ಯಾಕೆ ಈಗ ಅವರಲ್ಲಿ ಇರೋದನ್ನು ನಾವು ನೋಡೋಕ್ಕೂ ಇಷ್ಟಪಡಲ್ಲ, ಹಂಗೆ ನೋಡಿದ್ರೆ ನಮ್ಗೆ ತುಂಬ ಅನಿಸ್ತಾ ಇದೆ ದರ್ಶನವ್ರನ್ನ ನೋಡಬೇಕು. ಆದರೆ ದರ್ಶನ್ ಅವ್ರನ್ನ ಆ ರೀತಿ ಯಾಕೆ ನೋಡಬೇಕು? ಅವ್ರು ಬರಲಿ, ಹೊರಗಡೆ ಬಂದು ಅವ್ರನ್ನ ರಾಜನಾಗೇ ನೋಡೋಣ, ಅವ್ರನ್ನ ಚಾಲೆಂಜಿಂಗ್ ಸ್ಟಾರ್ ಆಗೇ ನೋಡೋಣ. ಇದು ಒಂದು ಚಾಲೆಂಜ್, ಹೈಯೆಸ್ಟ್ ಚಾಲೆಂಜ್ ಅನಿಸುತ್ತೆ ನನಗೆ. ಅವರಿಗೆ ಯಾವ ಟೈಮಲ್ಲಿ ಅದನ್ನು ಬಿರುದು ಕೊಟ್ಟರೋ ಗೊತ್ತಿಲ್ಲ. ಚಾಲೆಂಜಸ್ ಮೇಲೆ ಚಾಲೆಂಜಸ್, ಆ್ಯಂಡ್ ದಿಸ್ ಇಸ್ ದ ಹೈಟ್ಸ್. ಸೊ ಈ ಚಾಲೆಂಜನ್ನು ಅವ್ರು ಮೀರಿ ಬರ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ.
ಆ್ಯಂಡ್ ಆ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಅದು ಮೀಡಿಯಾದಲ್ಲಿ ಮಾತ್ರ ನೋಡ್ತಾ ಇರೋದು. ಕಾಟೇರದು ಒಂದು ಫೋಟೋ ಇರ್ಬೋದು, ಅವರ ಆ ಫೋಟೋಗಳನ್ನೇ ಅಲ್ಲಿ ಹಾಕಿ ಇನ್ನಷ್ಟು ಅಭಿಮಾನಿಗಳಿಗೆ ಬೇಜಾರಾಗ್ತಾ ಇದೆ ಹೊರತು ಅದರಿಂದ ಇನ್ನೇನು ಹೆಚ್ಚೇನು ಬದಲಾಗಲ್ಲ. ಬೇಜಾರಾಗುತ್ತೆ, ಸಂಕಟ ಆಗುತ್ತೆ, ಅಯ್ಯೋ ಈ ಥರ ಇದ್ದಾರಲ್ಲ, ನಾವಿಲ್ಲಿ ಆರಾಮಾಗಿದ್ದೀವಿ, ನಾವಿಲ್ಲಿ ಒಂದು ಏನೋ ಊಟ ಮಾಡ್ಬೇಕಂದ್ರೂ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಅದು ಅವ್ರನ್ನ ಪ್ರೀತಿಸೋ ಎಲ್ಲರಿಗೂ ಅವ್ರು ಅಲ್ಲಿದ್ದಾರೆ ಹೆಂಗಿದ್ದಾರೋ ಏನೋ ಅಂತ. ಬಟ್ ದಿಸ್ ಈಸ್ ವಾಟ್ ಈಸ್ ಲೈಫ್ ಅಲ್ವಾ. ಬೇರೆ ಬೇರೆ ಥರ ತುಂಬ ದೊಡ್ಡವ್ರಿಗೆ ಜಾಸ್ತಿ ಚಾಲೆಂಜಸ್ ಬರೋದು, ಯಾಕೆಂದರೆ ನೀನು ಅದನ್ನ ತಡ್ಕೊಳ್ತೀಯ ಅಂತ ದೇವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ನಿನ್ನ ಶಕ್ತಿ ಏನು ಅಂತ ತೋರ್ಸೋಕ್ಕೆ ಕೆಲವು ಸರಿ ಚಾಲೆಂಜಸ್ ಬರುತ್ತೆ ಅಂತಾರೆ. ಹಾಗೆ ತಿಳ್ಕೊತಾ ಇದ್ದೀವಿ ನಾವು. ಆ್ಯಂಡ್ ಡೆಫಿನೆಟ್ಲಿ ವಿಜಿ ಅವ್ರ ಜೊತೆಯಲ್ಲಿ ಇರೋದ್ರಿಂದ ಈ ಚಾಲೆಂಜನ್ನ ಅವ್ರು ಖಂಡಿತವಾಗ್ಲೂ ಪಾರು ಮಾಡ್ಕೊಂಡು ಆಚೆ ಬರ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಶಮಿತಾ ಮಲ್ನಾಡ್ ಅವರ ಮಾತುಗಳಾಗಿತ್ತು. ತುಂಬ ವಿಚಾರಗಳನ್ನು ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಹಂಚ್ಕೊಂಡ್ರು. ಅಂದರೆ ಭಗವಂತ ಎಲ್ರಿಗೂ ಕೂಡ ಕಷ್ಟದ ಸಮಯವನ್ನು ಕೊಡಲ್ಲ, ಯಾರಿಗೆ ತಡ್ಕೊಳ್ಳುವಂಥ ಶಕ್ತಿ ಇರುತ್ತೋ ಅವ್ರಿಗೆ ಮಾತ್ರ ಕೊಡ್ತಾರೆ. ಸೊ ಚಾಲೆಂಜಿಂಗ್ ಸ್ಟಾರ್ ಅನ್ನುವಂಥ ಬಿರುದನ್ನು ಯಾವಾಗ ಯಾರು ಯಾವ ಟೈಮಲ್ಲಿ ಕೊಟ್ಟರು ಗೊತ್ತಿಲ್ಲ, ಬಟ್ ಅವರು ಲೈಫಲ್ಲಿ ತುಂಬ ಚಾಲೆಂಜಸ್ಗಳನ್ನ ಫೇಸ್ ಮಾಡಿದರೆ ಇವಾಗ ಬಂದಿರತಕ್ಕಂಥ ಚಾಲೆಂಜಸ್ನು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಫೇಸ್ ಮಾಡಿ ಒಂದು ಕಲ್ಮಶವಿಲ್ಲದೆ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪವನ್ನು ತಳ್ಳಿ ಹಾಕಿ ಆಚೆ ಬರ್ತಾರೆ. ಅವರು ಹೊರಗಡೆ ಬಂದ ಮೇಲೆ ರಾಜ್ನಂತೆ ಮೆರೆಸೋದು ಇದ್ದೇ ಇದೆ. ಆ ಕ್ಷಣಕ್ಕಾಗಿ ನಾವು ಕೂಡ ಕಾಯ್ತಿದ್ದೀವಿ ಅನ್ನೋದು ಸಿಂಗರ್ ಆಗಿರ್ತಕ್ಕಂಥ ಶಮಿತಾ ಮಲ್ನಾಡ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.